ನೀರನ್ನು ಸೇರಿಸ್ಬಿಟ್ಟು ಅದನ್ನು ಬೇಯಿಸ್ಲಿಕ್ಕೆ ಇಡಬೇಕು. ಅದು ಒಂದು 90% ಬೆಂದ ಮೇಲೆ ಅಷ್ಟು ಉಪ್ಪು ಹಾಕಬೇಕು. ಇವಾಗ ಬೇಕಾದ ನೀರಿನ ಅಳತೆ ಮಾಡಿ ಮುಚ್ಚಿಟ್ಟು ಬೇಯಿಸಬೇಕು. ಉಪ್ಪು ಹಾಕಿದರೆ ನಾಟಿ ಚಿಕನ್ ಬೇಯೋದಿಲ್ಲ. ಚಿಕ್ಕದಂದರೆ ಎಳೆಯದಂದರೆ ಬೆಂದುಬಿಡುತ್ತೆ. ಇದೊಂದು ಮೀಡಿಯಮ್ ಸೈಜಿನ ಚಿಕನ್ ಆಗಿತ್ತು, ಹಾಗಾಗಿ ಉಪ್ಪು ಕೊನೆಯಲ್ಲಿ ಹಾಕೋಣ. ಒಂದು 80-90% ಬೇಯುತ್ತಲ್ವ, ಆಗ ನಾವು ಅದಕ್ಕೆ ಉಪ್ಪು ಹಾಕಬೇಕು. ಮಸಾಲೆ ಕೂಡ ಅಷ್ಟೇ ನುಣ್ಣಗೆ ರುಬ್ಬಬೇಕು, ಇಲ್ಲಾಂದರೆ ಸಾರು ಚೆನ್ನಾಗಿ ಬರಲ್ಲ. ತೆಂಗಿನ ತುರಿನ ಮಾತ್ರ ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ಇವಾಗ ಇದನ್ನು ಬೇಯಿಸೋಣ. ಬೇಯಿಸುವಾಗ ಮುಚ್ಚಿಟ್ಟು ಬೇಯಿಸಿದರೆ ಬೇಗ ಬೆಂದು ಹೋಗುತ್ತೆ. ಮಧ್ಯೆ ಬಂದು ನಾವು ಕೈ ಆಡಿಸಿದರೆ ಸಾಕಾಗುತ್ತೆ. ಈಗ ತೆಂಗಿನ ತುರಿ ರೆಡಿ ಮಾಡೋಣ. ಇಲ್ಲಿ ನಾನು 3.5 ಕಿಲೋ ಚಿಕನಿಗೆ, ಅದು ಕ್ಲೀನ್ ಆದಮೇಲೆ ನಮಗೊಂದು 2.25 ಅಷ್ಟೇ ಸಿಗೋದು. ಇಲ್ಲಿ ನಾನು ಒಂದು ಬಲಿತ ಅಂದರೆ ಒಣ ಕೊಬ್ಬರಿ ಎಲ್ಲ, ಒಳ್ಳೆ ಬಲಿತ ತೆಂಗಿನಕಾಯಿ 1 ಇಡೀ ಮತ್ತು 1 ತೆಂಗಿನಕಾಯಿಯ ಅರ್ಧ, ಟೋಟ್ಲಾಗಿ 1.5 ತೆಂಗಿನಕಾಯಿಯಷ್ಟು ತುರಿದು ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಾಂದರೆ ಸಾರು ಖಾರ ಆಗುತ್ತೆ. ಅದು ಕರೆಕ್ಟಾಗಿರುವ ಲೆಕ್ಕ. ಒಂದು ಕ್ಲೀನ್ ಮಾಡಿದ 3.5 ಕಿಲೋ ಚಿಕನಿಗೆ 1.5 ಅಷ್ಟು ದೊಡ್ಡ ತೆಂಗಿನಕಾಯಿಯ ತುರಿನ ಹಾಕಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಬೇಕಂದರೆ ಮಾಡ್ಕೊಳ್ಬೋದು, ಆದರೆ ಇದು ಕರೆಕ್ಟಾದ ಅಳತೆ. ಗುಂಟೂರು ಮೆಣಸಿನಕಾಯಿ ಒಂದು ಹದವಾದ ಖಾರ ಇದೆ, ಹಾಗಾಗಿ ನಾನು 32-33 ಹಾಕಿದ್ದೇನೆ. ಸ್ವಲ್ಪ ಖಾರ ಜಾಸ್ತಿ ಇದ್ದವರು ಒಂದು 28-29 ಹಾಕಿದರೆ ಸಾಕಾಗುತ್ತೆ. ಅದು ಅಡುಗೆ ಮಾಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲಿ ಹೆಚ್ಚು ಮಾಡಬೇಕು ಎಲ್ಲಿ ಕಮ್ಮಿ ಮಾಡಬೇಕು ಅಂತ ಗೊತ್ತಿರುತ್ತೆ. ಇವಾಗ ನಾವು ಏನು ಮಾಡಬೇಕು, ಎಣ್ಣೆ ಏನು ಹಾಕಬಾರ್ದು. ಬಾಣಲಿನ ಚೆನ್ನಾಗಿ ಬಿಸಿ ಮಾಡಿ ನಾನೀಗ ತುರಿದಿಟ್ಟ ತೆಂಗಿನ ತುರಿಯ 1 ಹಿಡಿಯಷ್ಟು ಬಾಕಿ ಇಟ್ಕೊಂಡು ಬಾಕಿ ಎಲ್ಲವನ್ನು ಒಂದು ಲೈಟ್ ಬ್ರೌನ್ ಕಲರ್ ಬರುವ ತನಕ ಇದನ್ನು ಉರಿಬೇಕು. ಇಷ್ಟನ್ನು ಬಾಕಿ ಇಡಬೇಕು. ಇದು ಕೊನೆಯಲ್ಲಿ ಸೇರಿಸೋದು ನಾವು. ಹಾಗಾದರೆ ಹಾಲು ಸಿಗುತ್ತೆ, ಈ ಕಡೆ ತೆಂಗಿನ ತುರಿ ಚೆನ್ನಾಗಿ ಫ್ರೈನೂ ಆಗಿರುತ್ತೆ. ತುಂಬ ತಾಳ್ಮೆಯಿಂದ ಇದನ್ನು ಉರಿಬೇಕು, ಸೀದು ಹೋಗಬಾರ್ದು. ಸೀದು ಹೋದರೆ ಸಾರಿನೆಲ್ಲ ರುಚಿ ಕೂಡ ಹೋಗುತ್ತೆ. ಆಮೇಲೆ ಇದು ಉರಿಬೇಕಂದ್ರೆ ಒಂದು ದೊಡ್ಡ ಈರುಳ್ಳಿ ಆದರೆ 1 ಸಾಕು, ಇಲ್ಲಾಂದರೆ 1/4 ಅಷ್ಟು ಈರುಳ್ಳಿ ಹಾಕಿ ಇದಕ್ಕೆ ಚೆನ್ನಾಗಿ ಸೇರಿಸಿ ಉರಿಬೇಕು. ಸ್ವಲ್ಪ ಬಿಸಿಯಾದ ಕೂಡಲೇ ನಾವು ಇದಕ್ಕೆ ಈರುಳ್ಳಿ ಹಾಕಬೇಕಾಗುತ್ತೆ. ಆಮೇಲೆ ಎರಡನ್ನು ಕೂಡ ಒಟ್ಟಿಗೆ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಉರಿದ್ರೂ ಪರವಾಗಿಲ್ಲ, ಹೈ ಫ್ಲೇಮಲ್ಲಿ ಮಾತ್ರ ಇಡಲಿಕ್ಕೆ ಹೋಗಬೇಡಿ. ನೋಡಿ, ಇಷ್ಟು ಈರುಳ್ಳಿ ಹಾಕಿದ್ದೀನಿ ನಾನು. ಮೀಡಿಯಮ್ ಗಾತ್ರ